Hi, hello, namaskara. This is Satvik. Today, I thought that I can prepare some video for the PUC second year arts students, especially in the Indian history, which is about 120 hours according to the teaching syllabus. So, first, I'll go through the Indian history syllabus. So, PUC second year history syllabus I will divide into four parts. One is first prehistory, second ancient history, third medieval history, and fourth modern history. Why I have divided into four parts? Because each particular period has its own specialization, has its own history, has its own religious philosophies. So, for the convenience of the students, I have divided into four parts. So, first we'll take up the introduction. The introduction is carrying 5 teaching hours. So, what we learn in this chapter introduction? Introduction is a very fundamental, basic chapter that every person should know. ನಾನು ಸ್ವಲ್ಪ ಮಧ್ಯದಲ್ಲಿ ಕನ್ನಡನೂ ಬಳಸ್ತೀನಿ. In this introduction, we'll know about what is the meaning of history, what are the neighboring countries of India, why we got the name India, why we got the name Hindu as a religion, and what are the impacts of geography on history. ಭೌಗೋಳಿಕ ಶಾಸ್ತ್ರ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅದ್ರ ಬಗ್ಗೆನೂ ನೋಡೋಣ. ಬೆಟ್ಟ ಗುಡ್ಡ ನದಿ ಪರ್ವತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಚೆನ್ನಾಗಿ ತಿಳ್ಕೊಳ್ಳೋಣ. ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಡೈಮೆನ್ಷನ್ಸ್ ಇನ್ ದ ಹಿಸ್ಟ್ರಿ, ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. And also in first chapter in introduction there is also the introduction to the Karnataka history. ಕನ್ನಡ ಅಂತಕ್ಕಂಥ ಪದ ಹೆಂಗೆ ಬಂತು, ಎಲ್ಲಿಂದ ಹುಟ್ಟಿತು, ದ ಒರಿಜಿನ್ ಆಫ್ ಕರ್ನಾಟಕ ವರ್ಡ್, ಮೂಲ ಎಲ್ಲಿಂದ ಅಂತ ನೋಡಿ ತಿಳ್ಕೊಳ್ಳೋಣ. ದೆನ್ ದ ಹಿಸ್ಟ್ರಿ says that if there is no source, no history. ಸೊ ಮೂಲ ಇಲ್ಲ ಅಂದರೆ ನಮಗೇನು ತಿಳ್ಕೊಳ್ಳೋಕೆ ಆಗೋದಿಲ್ಲ, ಎಸ್ಪೆಷಲಿ ಇತಿಹಾಸದಲ್ಲಿ. ಅದಕ್ಕೆ ನೋ ಸೋರ್ಸ್ ನೋ ಹಿಸ್ಟ್ರಿ ಅಂತಾರೆ. ಸೊ ಅದಕ್ಕೆ ಮೂಲ ನಾವು ಏನೇ ಇವಾಗ ನಾನು ಪಾಠ ಮಾಡ್ತಿರೋದು ನಿಮಗೆ ಎಲ್ಲಿಂದ ಅಂದರೆ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಕಿಂದನೇ ಪಾಠ ಮಾಡ್ತಿದ್ದೀನಿ. ಇದು ಮೂಲ, ಅದು ಮೂಲ ನನಗೆ ನಿಮ್ಗೆ ಪಾಠ ಮಾಡೋಕ್ಕೆ. ಸೊ ನಾವು ಏನೇ ತಿಳ್ಕೊಬೇಕಾದ್ರೂ ಒಂದು ಮೂಲ ಬೇಕು, ಒಂದು ಸೋರ್ಸ್ ಬೇಕು. ಸೊ ಇನ್ ದಿಸ್ ಚಾಪ್ಟರ್ ವಿಲ್ ಲರ್ನ್ ಅಬೌಟ್ ದ ಸೋರ್ಸಸ್ ಲೈಕ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಪುರಾತತ್ವದ ಮೂಲಗಳ ಪ್ರಕಾರ. ಓಕೆ, ಪುರಾತತ್ವದ ಮೂಲಗಳ ಪ್ರಕಾರ ಅಂದರೆ ಏನು? ನಾಣ್ಯಗಳು, ಕಲೆ, ಪೇಂಟಿಂಗ್, ಸ್ಮಾರಕಗಳು. ನಮ್ಮ ಹತ್ರ ಇದೆಯಲ್ಲ ಸ್ಮಾರಕ, ಯಾವುದಿದೆಯಪ್ಪ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಬೇಲೂರಿದೆ, ಹಳೆಬೀಡಿದೆ, ಹಂಪಿ ಇದೆ. ಓಕೆ, ಸೊ ಈ ರೀತಿ. ಆಮೇಲೆ ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನ, ಅದ್ರ ಬಗ್ಗೆ ಇದೆ. ಸೊ ದೀಸ್ ಆಲ್ ಆರ್ ದ ಪ್ರೈಮರಿ ಸೋರ್ಸಸ್. ಓಕೆ, ದಿಸ್ ಆಲ್ ಕಮ್ಸ್ ಅಂಡರ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್. ಸೆಕೆಂಡ್, ಲಿಟ್ರರಿ ಸೋರ್ಸಸ್. ಓಕೆ, ಸೊ ಬುಕ್ಗಳೆಲ್ಲ ಮೇಲೆ ಬರೀತಾರಲ್ಲ, ಬುಕ್ಕಿನ ಮೇಲೆ, ತಾಳೆಗರಿ ಮೇಲೆ, ಬುಕ್ಕಿನ ಮೇಲೆ, ಆರ್ಟಿಕಲ್ಸು, ಪಬ್ಲಿಕೇಶನ್ಸು. ಸೊ ದೀಸ್ ಆಲ್ come under the literary sources.
So in this literary sources, the author has divided into two parts. Native literature ಅಂದರೆ ಇಂಡಿಜಿನಿಯಸ್, ಇಂಡಿಯಾದವ್ರು ಬರೆದಂಥ ಸಾಹಿತ್ಯ. ಇನ್ನೊಂದು ಫಾರಿನ್ ಅಕೌಂಟ್ಸ್, ವಿದೇಶದಿಂದ ಬಂದಂಥ ಯಾತ್ರಿಕರು, ಪ್ರವಾಸ ಕಥನ ಆಗಿರ್ಬೋದು, ಯಾತ್ರಿಕರಾಗಿರ್ಬೋದು, ಪಿಲ್ಗ್ರಿಮ್ಸ್ ಆಗಿರ್ಬೋದು. ಸೊ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ದ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟರ್. ಓಕೆ, ದೆನ್ ವಿಲ್ ಮೂವ್ ಟು ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರಲ್ಲಿ ಏನಿದೆಯಪ್ಪ, ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅಂತ ಇದೆ. ಇದನ್ನು ಪ್ರೀ ಹಿಸ್ಟ್ರಿಯಲ್ಲೇ ಬರುತ್ತೆ. ಓಕೆ, ಸೊ ಇಲ್ಲೇನಿದೆ ಅಂದರೆ ಪೀಲಿಯೋಲಿಥಿಕ್ ಏಜ್, ಮನುಷ್ಯ ಯಾವಾಗಿಂದ ಹುಟ್ಟಿದ, ಹೆಂಗೆ ಬೆಳೀತಾ ನಾಗರಿಕ ಆಗೋಕ್ಕೆ ಅವನಿಗೇನೆಲ್ಲ ಸಲಕರಣೆಗಳೆಲ್ಲ ಉಪಯೋಗ ಆಯಿತು. ವಾಟ್ ಆರ್ ದ ರಿಸೋರ್ಸಸ್ ಹಿ ಹ್ಯಾಸ್ ಡೆವಲಪ್ಡ್ ಥ್ರೂ ದ ಏಜಸ್. ಸೊ ಅಲ್ಲಿ ವಿಲ್ ಗೆಟ್ ದ ಪೆಲಿಯೋಲಿಥಿಕ್ ಏಜ್, ಮೀಸಿಯೋಲಿಥಿಕ್ ಏಜ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಇದಕ್ಕೆ ಕರೆಕ್ಟಾಗಿ ಕನ್ನಡದಲ್ಲಿ ಪದಗಳಿಲ್ಲ. ವಿ ಕ್ಯಾನ್ ಸ್ಪೀಕ್, ನಾವು ಇದೇ ರೀತಿ ಹೇಳ್ಬೋದು, ಪೀಲಿಯೋಲಿಥಿಕ್ಕು, ಮೀಸಿಯೋಲಿಥಿಕ್ಕು, ಆಮೇಲೆ ನಿಯೋಲಿಥಿಕ್ಕು. ಇಲ್ಲಾಂದರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಅಂತಲೂ ಕರಿಬೋದು. ಓಕೆ, ಆಮೇಲೆ ಮೆಟಲ್ಸ್ ಎಲ್ಲ ಬಂದು ತಾಮ್ರ ಬಂತು, ಆಮೇಲೆ ಕಂಚು ಬಂತು, ಆಮೇಲೆ ಉಕ್ಕು ಬಂತು. ಸೊ ಇದೆಲ್ಲ ಯಾವ ರೀತಿ ಬಂತು, ಯಾವ ರೀತಿ ಅಗ್ನಿ ಕಂಡಿಡಿದ್ರು, ಯಾವ ರೀತಿ ಗಡಿಗೆ ಮಾಡಿದ್ರು, ಯಾವ ರೀತಿ ಒಕ್ಕಲ್ತನ ಮಾಡಿದ್ರು. ಸೊ ಎಲ್ಲ ನಾವು ಸ್ಟೋನ್ ಏಜಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ, ಬಟ್ ವೆರಿ 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 ಇಂಪಾರ್ಟೆಂಟ್, ತುಂಬ ಮಹತ್ವದಾದಂಥ ಚಾಪ್ಟರ್. ಚಾಪ್ಟರ್ ಥರ್ಡ್, ದಟ್ ಈಸ್ ಇಂಡಸ್ ಸಿವಿಲೈಸೇಷನ್ ಅಂತ. ಅಂದರೆ ಇಂಡಸ್ ನಾಗರಿಕತೆ ಅಂತ ಅರ್ಥ. ಓಕೆ, ಸೊ ಇದು ಇಂಡಸ್ ಸಿವಿಲೈಸೇಷನ್ ವಾಸ್ ಡೆವಲಪ್ಡ್ ಅರೌಂಡ್ 5000 ಇಯರ್ಸ್ ಅಗೋ. 5000 ವರ್ಷಗಳ ಭಾರತಕ್ಕೆ ಸಭ್ಯತೆ, ಪ್ರಾಚೀನತೆ, ಪುರಾತತ್ವ ಮತ್ತು ನಾಗರಿಕತೆ ಇದೆ. ಓಕೆ, ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಬ್ರಿಟಿಷರು ಬಂದು ನಮಗೆ ನಾಗರಿಕತೆ ಕಲಿಸಿದ್ರು ಅಂತ. ನೋ, ಇನ್ನೂ ಅವ್ರಿಗೆ ಚಡ್ಡಿ ಹಾಕೊಳ್ಳೋಕ್ಕೆ ಬರ್ತಿರಲಿಲ್ಲ. ಆಗಲೇ ನಾವು ಭಾರತೀಯರು ಲಿಪ್ಸ್ಟಿಕ್ ಕಂಡುಹಿಡಿದ್ವಿ. ಆಗಲೇ ನಾವು ಒಂಥರ ಜುಬ್ಬ ಪೈಜಾಮ ಥರ ಡ್ರೆಸ್ ಮಾಡ್ಕೋತಿದ್ವಿ. ಆಗಲೇ ನಾವು ಡ್ರೈನೇಜ್ ಸಿಸ್ಟಮ್, ಕ್ಲೀನಿನೆಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ದಿಸ್ ಇಸ್ ಅವರ್ ಲೆಗಸಿ, ಇದು ನಮ್ಮ ಭಾರತೀಯ ಪರಂಪರೆ. ಸೊ ಇದ್ರ ಬಗ್ಗೆ ಎಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಚಾಪ್ಟರಲ್ಲಿ ನೋಡ್ಬೋದು. ಓಕೆ, ಆಮೇಲೆ ಅದರ ಪ್ರಕಾರಗಳು ಯಾವ್ಯಾವ ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ಟೌನ್ ಪ್ಲ್ಯಾನಿಂಗ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು. ಇವಾಗೆಲ್ಲ ನಾವು ನೋಡ್ತೀವಿ, ಮಳೆ ಬಂದರೆ 2 ದಿನದಲ್ಲಿ ಡ್ರೈನೇಜ್ ತುಂಬಿ ತುಳುಕಿ ಗಂಗಾ ನದಿ ಥರ ರೋಡೆಲ್ಲ ಹರಿತಾ ಇರುತ್ತೆ. ಬಟ್ ಆಗ ಎಷ್ಟೇ ಮಳೆ ಬಂದರೂ ಡ್ರೈನೇಜ್ ಫುಲ್ ಆಗ್ತಿರಲಿಲ್ಲ, ಸರಿಯಾದ ವ್ಯವಸ್ಥೆ ಇತ್ತು. ಓಕೆ, ಅದ್ರ ಬಗ್ಗೆ ಮಾಹಿತಿ ಇದೆ, ಅದಕ್ಕೆ ಡೀಟೇಲಾಗಿ ನೋಡೋಣ. ಆಮೇಲೆ ಬಿಲ್ಡಿಂಗ್ಗಳಿದೆ, 2 3 ಫ್ಲೋರ್ಸ್ ಬಿಲ್ಡಿಂಗ್ ಕಟ್ಟಿಸ್ತಿದ್ರು. ಯಾವ ರೀತಿ ಬಿಲ್ಡಿಂಗ್ ಕಟ್ಟಿಸ್ತಿದ್ರಪ್ಪ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಮಾತಾಡೋಣ, ದ ಗ್ರೇಟ್ ಬಾತ್ ಅಂತ. ಅಗ್ರಿಕಲ್ಚರು, ಎಕನಾಮಿ, ಪೊಲಿಟಿಕ್ಸು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ದ ಎಲ್ಲಿ ಪ್ರೀ ಹಿಸ್ಟ್ರಿ. ನಾನು ಒಂದು ವಿಷಯ ಹೇಳಿಲ್ಲ, ಐ ಡಿಂಟ್ ಸ್ಪೀಕ್ ಅಬೌಟ್ ಪ್ರೀ ಹಿಸ್ಟ್ರಿ. ವಾಟ್ ಈಸ್ ದಿಸ್ ಪ್ರೀ ಹಿಸ್ಟ್ರಿ ಅಂತ ನಿಮ್ಗೆ ಕ್ವಶನ್ ಇರ್ಬೋದು. ಯು ಮೈಟ್ ಹ್ಯಾವ್ ಗಾಟ್ ದಟ್ ಕ್ವೆಶನ್, ವಾಟ್ ಈಸ್ ದಿಸ್ ಪ್ರೀ ಹಿಸ್ಟ್ರಿ? ವೈ ಸರ್ ಹ್ಯಾವ್ಸ್ ಟೇಕನ್ ಆಲ್ ದೀಸ್ 3 chapters into the prehistory section? Students, prehistory is nothing but where there is no literary sources. ಎಲ್ಲಿ ನಮಗೆ ಯಾವ ರೀತಿ ಮೂಲಗಳು ಸಿಗಲ್ಲ, ಯಾವ ಮೂಲ ಬರೆದಿರುವಂಥ ಮೂಲ ಸಿಗಲ್ಲ. ವಿ ಡೋಂಟ್ ಹ್ಯಾವ್ ದ ಲಿಟ್ರರಿ ರೆಕಾರ್ಡ್ಸ್, ರಿಟರ್ನ್ ರೆಕಾರ್ಡ್ಸ್. ವಿ ಡೋಂಟ್ ಫೈಂಡ್ ಎನಿ written records of first 3 chapters. So we call it as a prehistory.
In first chapter, second chapter, third chapter, it's all belong to the prehistory. First chapter introduction ಸ್ವಲ್ಪ ಜನರಲ್ ಆಗಿದೆ. It speaks about the general, what do you mean by history, political, geography, okay, ಕರ್ನಾಟಕ ಹಿಸ್ಟ್ರಿ ಅದ್ರ ಬಗ್ಗೆ ಇದೆ. ಬಟ್ ಫಸ್ಟ್ 2 ಚಾಪ್ಟರ್ಸ್ ಖಂಡಿತವಾಗ್ಲಿಯೂ it belongs to prehistory. Okay, so I'll stop it here. We'll continue next session with the ancient Indian history. Okay, till then, Jai Hind.